ಹಿಂದೆ ನಾವು ನೋಡಿದಂಥ ವಿಡಿಯೋಲಿ ನುಡಿನಲ್ಲಿ ನಾವು ಹೇಗೆ ಕನ್ನಡ ಟೈಪಿಂಗ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದು. ಆದರೆ ಇವತ್ತಿನ ಕ್ಲಾಸಲ್ಲಿ ನಾವು ಮೈಕ್ರೋಸಾಫ್ಟ್ ವರ್ಡಲ್ಲಿ ನುಡಿ ಆನ್ ಮಾಡಿಕೊಂಡು ಹೇಗೆ ಕನ್ನಡ ಟೈಪಿಂಗ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಹಳೆ ವಿಡಿಯೋ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರು ಅವರು ಮೇಲ್ ಕಾಣ್ತಾ ಇರೋ ಐಕಾನ್ ಮೇಲೆ ಪ್ರೆಸ್ ಮಾಡಿ ವಿಡಿಯೋನ ವೀಕ್ಷಣೆ ಮಾಡ್ಬೋದು. ಇಲ್ಲಿ ನನ್ನ ನುಡಿ ಆಲ್ರೆಡಿ ಓಪನ್ ಇರೋದ್ರಿಂದ ಅದು ನನಗೆ ವಾರ್ನಿಂಗ್ ತೋರಿಸ್ತಾ ಇದೆ. ಸೊ ಹಿಡನ್ ಐಕಾನ್ಸಲ್ಲಿ ಹೋಗಿ ನಾನು ನುಡಿನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸೇಮ್ ಪ್ರೊಸೀಜರ್ ನಾನು ಕಡತಕ್ಕೆ ಹೋಗಿ ಹೊಸ ಅನ್ನೋ ಒಂದು ನುಡಿ ಡಾಕ್ಯುಮೆಂಟ್ನ ಓಪನ್ ಮಾಡಿ ಮ್ಯಾಕ್ಸಿಮೈಸ್ ಮಾಡ್ಕೋತಾ ಇದ್ದೀನಿ. ನಾವು ಆಲ್ರೆಡಿ ನುಡಿ ಡೈರೆಕ್ಟ್ನಲ್ಲಿ ಈ ಟೈಪ್ ಮಾಡೋದನ್ನ ಹಾಗೆ ಅಕ್ಷರಗಳ ಸೈಜನ್ನು ಹೇಗೆ ಇನ್ಕ್ರೀಸ್ ಮಾಡೋದು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಬಟ್ ಇವತ್ತಿನ ಕ್ಲಾಸಲ್ಲಿ ನಾವು ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಹೇಗೆ ನಾವು ಕನ್ನಡ ಟೈಪಿಂಗ್ನ ಮಾಡ್ಬೋದು ನುಡಿ ಓಪನ್ ಮಾಡಿಕೊಂಡು ಅನ್ನೋದನ್ನ ತಿಳ್ಕೊಳ್ಳೋಣ. ಬನ್ನಿ, ಡೆಸ್ಕ್ಟಾಪ್ ಮೇಲೆ ರೈಟ್ ಕ್ಲಿಕ್ ಮಾಡಿಕೊಂಡು ನ್ಯೂ ಮೇಲೆ ಕ್ಲಿಕ್ ಮಾಡಿ ನಾನು ವರ್ಡ್ ಡಾಕ್ಯುಮೆಂಟ್ನ ಇನ್ಸ್ಟಾಲ್ ಮಾಡಿಕೊಂಡು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನುಡಿ ಆನಲ್ಲೇ ಇದ್ರೂ ನಾನು ಟೈಪ್ ಮಾಡಿದರೆ ಯಾವುದೇ ರೀತಿ ವ್ಯತ್ಯಾಸ ಈ ಶೀಟ್ ಮೇಲೆ ಬೀಳ್ತಾ ಇಲ್ಲ. ಸೊ ನನಗೆ ಕನ್ನಡ ಅಕ್ಷರ ಬೇಕು ಅಂತಂದರೆ ನಾನು ಕನ್ನಡ ಸೆಟ್ಟಿಂಗ್ಸ್ ಮಾಡಬೇಕು. ಅದೇ ನಾನು ಇಲ್ಲಿ ನುಡಿಲಿ ಟೈಪ್ ಮಾಡಿದ್ದನ್ನ ಕಾಪಿ ಮಾಡ್ಕೊಂಡು ಹೋಗಿ ಅಲ್ಲಿ ಪೇಸ್ಟ್ ಮಾಡಿದ್ರೆ ಯಥಾವತ್ತು ಹಾಗೇ ಬರುತ್ತೆ. ಬಟ್ ಏನಂತಂದರೆ ಮೇಲ್ಗಡೆ ನುಡಿ ಅಕ್ಷರ ಅಂತನೋ ಫಾಂಟ್ ತೋರಿಸ್ತಾ ಇರುತ್ತೆ. ಯಾಕೆ ಹೀಗೆ? ಬನ್ನಿ ಚೆಕ್ ಮಾಡಿ ತಿಳ್ಕೊಳ್ಳೋಣ. ಮೈಕ್ರೋಸಾಫ್ಟ್ ವರ್ಡಲ್ಲಿ ನುಡಿ ಡೈರೆಕ್ಟಾಗಿ ವರ್ಕ್ ಆಗಬೇಕು ಅಂದರೆ ನಾನು ನುಡಿ ಡೈರೆಕ್ಟನ್ನು ಆನ್ ಮಾಡಿರಬೇಕು. ಸೊ ನಾನು ನುಡಿಗೆ ಬಂದು ನುಡಿ ಡೈರೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಶೋ ಹಿಡನ್ ಫೈಲಿಗೆ ಹೈಡ್ ಮಾಡಿಸಿ ಇವಾಗ ನಾನು ಫಾಂಟ್ಸಲ್ಲಿ ಬಂದು ನನ್ನ ನುಡಿ ಅಕ್ಷರಕ್ಕೆ ಚೇಂಜ್ ಮಾಡ್ಕೋಬೇಕು. ಸೊ ಫಾಂಟಲ್ಲಿ ಬಂದು ನಾನು ರಿಬ್ಬನ್ನ ಕ್ಲಿಕ್ ಮಾಡಿ ಬಂದು ಸ್ಕ್ರಾಲ್ ಡೌನ್ ಮಾಡಿ ಒಣಜು ಒಂದು ಇ ಅನ್ನೋ ಒಂದು ಫಾಂಟನ್ನು ಚೂಸ್ ಮಾಡ್ತೀನಿ. ಸೊ ನಾನಿಲ್ಲಿ ಸರ್ಚ್ ಮಾಡಿ ಒಣಜು ಒಂದು ಇನ ಚೂಸ್ ಮಾಡಿ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿಂದ ಈಚೆಗೆ ನಾನು ಟೈಪ್ ಮಾಡ್ತಾ ಹೋದರೆ ಕನ್ನಡದಲ್ಲೇ ಟೈಪ್ ಆಗ್ತಾ ಹೋಗುತ್ತೆ. ಬನ್ನಿ ಒಂದಿಷ್ಟು ಎಕ್ಸಾಂಪಲ್ಸ್ನ ಟೈಪ್ ಮಾಡಿ ಟ್ರೈ ಮಾಡಿ ನೋಡೋಣ. ಎ ಬಂದು ಆ ಟೈಪ್ ಮಾಡುವಾಗ ಯೂಸ್ ಮಾಡ್ತೀವಿ. ಹಾಗೆ ಶಿಫ್ಟ್ ಎ ಬಂದು ಆ, ಐ, ಶಿಫ್ಟ್ ಐ, ಯು, ಶಿಫ್ಟ್ ಯು, ಶಿಫ್ಟ್ ಆರ್, ಇ, ಶಿಫ್ಟ್ ಇ, ಶಿಫ್ಟ್ ವೈ, O, shift O, shift V, A, shift M, A, shift H. ಎ ಇಂದ ವರೆಗೂ ನಾವು ಟೈಪ್ ಮಾಡಿದ್ದೀವಿ. ಈಗ ಕ ಇಂದ ಟೈಪ್ ಮಾಡ್ತಾ ಹೋಗೋಣ. ಕೆ, ಶಿಫ್ಟ್ ಕೆ, ಜಿ, ಶಿಫ್ಟ್ ಜಿ, ಶಿಫ್ಟ್ ಝೆಡ್. ಈಗ ಚ ಇಂದ ಸಿ, ಶಿಫ್ಟ್ ಸಿ, ಜೆ, ಶಿಫ್ಟ್ ಜೆ, ಝೆಡ್. Q, shift Q, W, shift W, shift N, T, shift T, D, shift D, N, P, shift P, B, shift B, M. ಸೊ ಯಾರೆಲ್ಲವನ್ನು ಇದೇ ರೀತಿ ಟೈಪ್ ಮಾಡೋಣ. Y, R, L, V, shift S, X, S, H, shift L. ಹಾಗೆ ಕ್ಷ ಬರೆಯುವಾಗ ನಾವು ಒತ್ತಕ್ಷರ ಕೆಳಗಡೆ ಇರೋದ್ರಿಂದ ಎಫ್ ಅನ್ನೋ ಒಂದು ಲೆಟರ್ನ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಕೆ ಬರೆದು ಕ, ಎಫ್, ಎಕ್ಸ್. ಕ್ಷ ಬರೆಯೋದು ಇಷ್ಟೇ ಸಿಂಪಲ್. ಸೊ ನಾವಿವಾಗ ಆ ಇಂದ ಹಿಡಿದು ಕ್ಷ ಗಂಟ ಟೈಪ್ ಮಾಡೋದನ್ನ ಈಸಿಯಾಗಿ ಕಲ್ತ್ಕೊಂಡಿದ್ದೀವಿ, ಟೈಪ್ ಮಾಡಿ ನೋಡಿದ್ದೀವಿ. ಸಪೋಸ್ ನಾವು ನುಡಿ ಅಕ್ಷರದಲ್ಲಿ ಇಟ್ಕೊಳ್ಳದೆ ಹೋದರೆ ಕ್ಯಾಲಿಬ್ರಿಲೇ ಇತ್ತು ಅಂತಂದರೆ ಅಕ್ಷರಗಳ ಸ್ಟೈಲೇ ಬೇರೆ ಆಗೋಗಿರುತ್ತೆ. ನಾವು ಟೈಪ್ ಮಾಡೋ ಫಾಂಟೇ ಬೇರೆ ರೀತಿ ತೋರಿಸ್ತಾ ಇರುತ್ತೆ. ಹಾಗಾಗಿ ನುಡಿಲಿ ಟೈಪ್ ಮಾಡುವಾಗ ಯಾವಾಗಲೂ ನುಡಿ ಅಕ್ಷರದಲ್ಲೇ ಅಥವಾ ಒಣಜು ಒನ್ನಲ್ಲೇ ಇಟ್ಕೋಬೇಕಾಗತ್ತೆ. ಒಂದು ವೇಳೆ ಕ್ಯಾಲಿಬ್ರಿಲಿದ್ದರೆ ಟೈಪ್ ಆಗೋದೇ ಕಷ್ಟ ಅನ್ನೋದಾದರೆ ಸೇವ್ ಆಗೋದು ಸಮೇತ ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ಸೇವ್ ಮಾಡುವಾಗ ಇಂಗ್ಲೀಷ್ನಲ್ಲಿ ಸೇವ್ ಮಾಡ್ತೀವಿ, ಕನ್ನಡದಲ್ಲಿ ಸೇವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸೇವ್ ಮಾಡೋದು ಹೇಗೆ? ಸೊ ನಾವು ಸೇವ್ ಮಾಡುವಾಗ ನುಡಿ ಡೈರೆಕ್ಟ್ನ ಆಫ್ ಮಾಡ್ಕೋಬೇಕಾಗುತ್ತೆ. ಶೋ ಹಿಡನ್ ಫೈಲ್ಸಿಗೆ ಬಂದು ನುಡಿ ಡೈರೆಕ್ಟನ್ನು ಕ್ಲಿಕ್ ಮಾಡಿ ನಾನು ಕ್ಲೋಸ್ ಮಾಡಿಕೊಂಡೆ. ಈಗ ಬೇಕಾದರೆ ನಾವು ಇಂಗ್ಲೀಷ್ನಲ್ಲೇ ಟೈಪ್ ಮಾಡಿ ಸೇವ್ ಮಾಡ್ಕೋಬೋದು. ಆಲ್ರೆಡಿ ನೇಮ್ ಇದ್ದಿದ್ದರಿಂದ ನಾನು ಅದನ್ನೇ ಕ್ಲಿಕ್ ಮಾಡಿ ಸೇವ್ ಆ್ಯಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಈಗ ನನ್ನ ಫೈಲ್ ಸೇವ್ ಆಗಿದೆ. ಇದಿಷ್ಟು ಇವತ್ತಿನ ಕ್ಲಾಸು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮುಂದಿನ ಅಕ್ಷರಗಳನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗುಡ್ ಡೇ.